ಹೆಲೋ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದಾಗೆ ಆಸೆ ಸೀರಿಯಲ್ನ ಶನಿವಾರದ ಸಂಚಿಕೆ ಅಂದರೆ ಹಿಂದಿನ ಸಂಚಿಕೆನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಮನೋಜ್, ನಾನು ನಿಮ್ಮ ಜೊತೆ ಇಲ್ವಾ, ನಿಮ್ಮ ಕನಸುಗಳನ್ನ ಈಡೇರಿಸೋಂಥ ಪ್ರಯತ್ನ ಮಾಡ್ತಿದ್ದೀನಲ್ವಾ ಅಂತ ಹೇಳ್ತಾಳೆ. ಮನೋಜು, ಯಾರೇನು ಮಾಡಲಿಲ್ವಲ್ಲ, ನಿಮ್ಮ ಅಪ್ಪನ ಕೇಳಲ್ಲ ಅಂತ ಹೇಳಿದೆ, ಅವನು ಮನೇನ ಅಡಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದಾಗ ಶಾಂತಿ, ಮನೋಜ, ನಮಗೆ ಅಂತ ಇರೋದು ಒಂದೇ ಆಸ್ತಿ ಕಣೋ, ದೊಡ್ಡ ಸಂಸಾರ, ಹೆಚ್ಚು ಕಡಿಮೆ ಆದರೂ ನಾವೆಲ್ಲ ಬೀದಿನಲ್ಲಿ ಮಲಗೋಕ್ಕಾಗುತ್ತೇನೋ ಹೇಳ್ತಾಳೆ. ಆಗ ರಂಗನಾಥು, ಶಾಂತಿ ಅದನ್ನೆಲ್ಲ ಆಮೇಲೆ ತೊಡೋಣ ಬಿಡು, ಅವನ ಅವಸ್ಥೆನ ಕಣ್ಣಿಂದ ನೋಡೋಕ್ಕಾಗ್ತಾಯಿಲ್ಲ, ಮೊದಲು ಅವನನ್ನು ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಫ್ರೆಶ್ ಮಾಡಮ್ಮ ಹೇಳ್ತಾರೆ. ಆಗ ರೋಹಿಣಿ ಅವನನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ರೋಹಿಣಿ ರೂಮಿಗೆ ಕರ್ಕೊಬಂದು ಮನೋಜ್ನ, ಯಾಕೆ ಮನೋಜ್ ಈ ರೀತಿ ಮಾಡಿದ್ರಿ, ನಾನು ಬದುಕಬೇಕಾ ಸಾಯ್ಬೇಕಾ ಹೇಳ್ತಾಳೆ. ಆಗ ಮನೋಜು, ಕೆಲಸ ಇಲ್ದಲೇ ಇರೋ ಗಂಡನ ಪರಿಸ್ಥಿತಿ ಯಾರಿಗೂ ಅರ್ಥ ಆಗಲ್ಲ, ಕೆಲಸ ಮಾಡೋ ಹಾಗಿದ್ರೆ ನಾನು ಯಾಕೆ ಇಷ್ಟೊಂದು ಕಷ್ಟಪಟ್ಟು ಓದಬೇಕಾಗಿತ್ತು ಹೇಳ್ತಾನೆ. ಅದಕ್ಕೆ ರೋಹಿಣಿ, ಹೋಗ್ಬಿಟ್ಟು ಭಿಕ್ಷೆ ಬೇಡ್ಬಿಡ್ತೀರಾ ನೀವು, ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಪ್ಲೀಸ್ ದಯವಿಟ್ಟು ಹೀಗೆಲ್ಲ ಮಾಡಬೇಡಿ ಮನೋಜ್, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಅಂತ ಹೇಳ್ತಾಳೆ. ಆಗ ಮನೋಜು, ನನಗೂ ಹೀಗೆಲ್ಲ ಇರೋಕ್ಕೆ ಆಸೆ ಇಲ್ಲ, ಕೆಲಸ ಬೇಕಲ್ಲ ಅಂತ ಹೇಳ್ತಿರ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಅಲ್ಲಿಗೂ ಅಂದರೆ ಇವತ್ತು ಕೆಲಸ ಕ್ಲೋಸು, ಆನ್ಗೋಯಿಂಗ್ ಪ್ರೋಸೆಸ್ ಅಲ್ವೇನೋ, ಇವತ್ತು ಮುಗಿದ್ರೆ ನಾಳೆನೂ ಇದೇ ಥರ ಇರುತ್ತೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಶ್ರುತಿ ರವಿನ ಹುಡುಕೊಂಡು ಆ ಹೋಟೆಲ್ ಒಳಗಡೆ ಬರ್ತಾಳೆ. ಮಿಸ್ಸಸ್ ಬಂದರು ಅಂತ ಹೇಳ್ಬಿಟ್ಟು ಅಲ್ಲಿದ್ದವನು ಹೇಳ್ತಾನೆ. ಎಲ್ಲಿ ಅವಳು ಅಂತ ಕೇಳಿದಾಗ ಯಾರು ಅಂತ ಹೇಳ್ಬಿಟ್ಟು ರವಿ ಕೇಳ್ತಾನೆ. ನಾನು ಸೌತಿ ಅಂತ ಹೇಳ್ತಾಳೆ. ತರ್ತಿದ್ಯಾ ಅಂತ ಹೇಳ್ತಾನೆ. ಆಗ ಶ್ರುತಿ, ನಾನು ನೋಡೋಕೆ ಬಂದಿಲ್ಲ ಅಂತಂದರೆ ಯಾರೋ ಇದ್ದಾರೆ ಅಂತ ತಾನೇ ಅರ್ಥ, ಅಲ್ಲಿಗೂ ಸಿಸ್ಟರ್ ಏನಂತ ಮಾತಾಡ್ತಾ ಇದ್ದೀರಾ ನೀವು, ನಮ್ಮ ರವಿ ತುಂಬ ಒಳ್ಳೆಯವನು, ಎಲ್ಲ ಮಾತಾಡಬಾರ್ದು, ಅಷ್ಟಕ್ಕೂ ಇಲ್ಲಿ ಯಾವ ಸೌತಿ ಇದ್ದಾಳೆ ಅಂತ ಹೇಳಿ ಕೇಳ್ತಾನೆ. ಆಗ ಸೌಟು ಅನ್ನೋ ಸೌತಿ ಬಾಂಡ್ಲಿ ಸೌಟು ಇದ್ಬಿಟ್ರೆ ಯಾರು ಆಗಲ್ಲ ಇವನಿಗೆ, ರವಿ ನೀನು ಅಷ್ಟೇ ತಾನೇ, ಮೊಬೈಲ್ ಇದ್ದರೆ ಸಾಕು ಅಂತೀಯ, ಆ ಥರ ಏನೂ ಇಲ್ಲ ಇಲ್ಲಿ ತಾನೆ. ಆಗ ಶ್ರುತಿ, ನೀನು ಸರಿ ಇಲ್ಲ ರವಿ ಅಂತ ಹೇಳಿದಾಗ ರವಿ, ಅದಕ್ಕೆ ತಾನೇ ಗೆಟ್ ಲಾಸ್ಟ್ ಅಂದಿದ್ದು ಹೇಳ್ತಾನೆ. ಏನಿವಾಗ ಅಂತ ಶ್ರುತಿ ಕೇಳ್ತಾಳೆ. ಏನಿಲ್ಲಮ್ಮ, ಅದಕ್ಕೆ ಹೊರಟು ಬಂದೆ ಅಂತ ರವಿ ಹೇಳ್ತಾನೆ. ಶ್ರುತಿ ಅಂತ ಹೇಳ್ತಾಳೆ. ಆವಾಗಲೂ ರವಿ ಸುಮ್ಮನೆ ಇರ್ತಾನೆ. ಆಗ ನೀನು ನೋಡಲ್ವಾ ಮೂವಿನ, ಗಂಟ್ಲು ಸರಿ ಮಾಡ್ಕೊತಾ ಇದ್ದಾರೆ ಅಂತಂದರೆ ಕರೀತಾ ಇದ್ದಾರೆ ಅಂತ ಅರ್ಥ ಅಂತ ಹೇಳ್ತಾಳೆ. ಇಲ್ವಲ್ಲ, ಗಂಟ್ಲು ಸರಿ ಮಾಡ್ಕೊತಿದ್ರೆ ಕೆರೀತಿದೆ ಅಂತ ಅರ್ಥ, ಏನು ಅಂದ್ಕೊಂಡಿದ್ದೀಯಾ ನಿನ್ನ, ನಾನು ಇಲ್ಲಿವರೆಗೂ ಬಂದಿದ್ದೀನಿ, ನೀನು ನನ್ನ ಜೊತೆ ಮಾತಾಡೋಕ್ಕಾಗಲ್ವಾ, ಮಾತಾಡ್ತೀನಿ ಹೇಳಿ, ನಿಮ್ಮ ಅಣ್ಣ ಸೂರ್ಯ ಬಂದಿದ್ದ ಹೊಡೆದ ಅಂತ ಹೇಳ್ತಾಳೆ. ಆಗ ರವಿ, ಏನು ಸೂರ್ಯ ಮತ್ತೆ ಮಾಡಿದ್ನ ಅಲ್ಲ ಅಂತ ಹೇಳ್ತಾ ಇರ್ತಾನೆ. ಆವಾಗ ಶ್ರುತಿ, ಓಹೋ ಸಮಾಧಾನ, ಮತ್ತೆ ಹೊಡೆದ, ಆದರೆ ನಮ್ಮ ಮನೆಯವ್ರಿಗೆಲ್ಲ ಮುಂಚೆ ಪ್ರಾರಬ್ಧ ಫಿಕ್ಸ್ ಆಗಿತ್ತಲ್ಲ ನನ್ನ ಜೊತೆ, ಹೇಗೆ ರಾಜ್ ಅವನು ಅಂತ ಹೇಳಿದಾಗ ರವಿ, ಅವ್ನು ಮತ್ತೆ ಬಂದಿದ್ನಾ ಹೇಳ್ತಾನೆ. ಆಗ ಶ್ರುತಿ, ಮತ್ತೆ ಅಟ್ಯಾಕ್ ಮಾಡಿದ್ದ ರೋಡಲ್ಲಿ, ನಿಮಗೆ ಸೂರ್ಯ ಮತ್ತು ಮೀನಾ ಬಂದು ನನ್ನನ್ನು ಸೇವ್ ಮಾಡಿದ್ರು, ರವಿ ಅವನದು ಜಾಸ್ತಿ ಆಯಿತು, ಮದುವೆ ಆಗಿದ್ರು ಬಿಡಲ್ಲ ಅಂತಂದರೆ ಏನರ್ಥ, ಕಂಪ್ಲೇಂಟ್ ಕೊಡೋಣವಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆವಾಗ ಶ್ರುತಿ, ರವಿ ನಾನೊಂದು ಮಾತಾಡಲ್ಲ ಅಂತ ಹೇಳಿದಾಗ ಏನು ಅಂತ ರವಿ ಕೇಳ್ತಾನೆ. ಅವ್ರಿಗೂ ರಾಜಲ್ಲ, ಆ ಚಕ್ರವರ್ತಿನೇ ಬಂದರೂ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ರವಿ, ರಾಜಿಂದ ಮಾತ್ರ ಕಾಪಾಡಿಲ್ಲ, ನನ್ನ ಆಳಾಗ್ತಿದ್ದ ಸಂಸಾರನೂ ಕೂಡ ಕಾಪಾಡಿದ್ದಾರೆ. ಆಗ ಅಂದರೆ ಅಂತ ಅಂದ್ಬಿಟ್ಟು ರವಿ ಕೇಳ್ತಾನೆ. ನೀನು ಗಲಾಟೆ ಮಾತ್ರ ನೋಡಿದ್ದು, ಆದರೆ ಆ ಗಲಾಟೆ ಆಗೋದಕ್ಕೆ ಬೇರೆಯೇ ಕಾರಣ ಇದೆ, ಅದಾದಮೇಲೆ ತಪ್ಪು ನಮ್ಮ ಅಪ್ಪಂದೆ ಅಂತ ಪ್ರೂವ್ ಆಯಿತು, ಏನಾಗಿತ್ತು ಅಂತ ಕೇಳಿದಾಗ ಶ್ರುತಿ, ಅದೆಲ್ಲ ದಾರಿಲಿ ಹೋಗ್ತಾ ಹೇಳ್ತೀನಿ, ಅಷ್ಟು ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಆಗ ರವಿ, ನಾನು ಬರಲ್ಲ ಅಂತ ಹೇಳಿದ್ನಲ್ವಾ ಅಂತ ಹೇಳ್ತಾನೆ. ನನ್ನ ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಜೊತೆ ಇರೋಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಆಗ ರವಿ, ನಾಳೆ ಹೊಸ ವರ್ಷ ನೈಟು ಪಾರ್ಟಿ ಸೆಲೆಬ್ರೇಟ್ ಮಾಡಬೇಕು, ನಾನು ಅತ್ತೆ ಮಾವನ ಮನೆಯಲ್ಲೇ ಕಳಿಬೇಕು, ಹೋಗ್ತೀಯಾ ಅಂತ ಕೇಳ್ತಾಳೆ. ಆಗ ರವಿಗೆ ತುಂಬ ಖುಷಿ ಆಗುತ್ತೆ. ಸೀರಿಯಸ್ಲಿ ಅಂತ ಕೇಳಿದಾಗ ಹೌದು ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಆಗ ಇಬ್ಬರಿಗೂ ಕೂಡ ಖುಷಿ ಆಗುತ್ತೆ. ಇದೇ ಖುಷಿಗೆ ಏನೂ ಇಲ್ವಾ ಅಂತ ಶ್ರುತಿ ಕೇಳ್ತಾಳೆ. ರವಿ ಮುತ್ಕೊಡ್ಲಿಕ್ಕೆ ಅಂತ ಹೋಗ್ತಾನೆ. ನಾನು ಖುಷಿಗೆ ಏನೂ ಇಲ್ವಾ ಅಂದರೆ ಇದೇನಾ ನೀನು ಕೊಡೋದು, ಯಾವಾಗಲೂ ನೀನು ಬ್ಯಾಗ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಸೊ ಮೀನಾ ಹಾಗೆ ಸೂರ್ಯ ನಿದ್ದೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕಾಲಿಂಗ್ ಬೆಲ್ ರಿಂಗ್ ಆಗುತ್ತೆ. ಯಾರಿದು ಇಷ್ಟೊತ್ತಿನಾಗೆ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಿರ್ತಾನೆ. ಆದರೂ ಕಂಟಿನ್ಯೂಸ್ ಆಗಿ ಕಾಲಿಂಗ್ ಬೆಲ್ ರಿಂಗ್ ಆಗ್ತಾನೆ ಇರುತ್ತೆ. ಸೂರ್ಯ ಬಾಗಿಲು ತೆಗಿತಾನೆ. ಬಾಗಿಲು ತೆಗೆದು ನೋಡಿದ್ರೆ ಶ್ರುತಿ ಮತ್ತು ರವಿ ನಿಂತಿರ್ತಾರೆ. ಅದನ್ನು ನೋಡಿ ಮೀನಾಗೆ ಹಾಗೆಯೇ ಸೂರ್ಯಗೆ ತುಂಬ ಖುಷಿಯಾಗುತ್ತೆ. ಅಷ್ಟರಲ್ಲಿ ಶಾಂತಿ ಕೂಡ ಅಲ್ಲಿಗೆ ಬರ್ತಾಳೆ. ಹಾಗೆ ರಂಗನಾಥ್ ಅವರು ಬರ್ತಾರೆ. ಅವ್ರನ್ನ ನೋಡ್ಬಿಟ್ಟು ಶಾಂತಿ ಮತ್ತು ರವಿನ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊತಾಳೆ. ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.